ಚಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ನನ್ ಬಾಡಿನ ಹೈಡ್ರೇಟ್ ಮಾಡ್ಕೊಂಡು ನಮ್ ಗಿಡಗಳನ್ನೆಲ್ಲ ಹೈಡ್ರೇಟ್ ಮಾಡಕ್ ಹೋದೆ. ಕೆಲವು ಗಿಡಗಳಲ್ಲಿ ಹೂ ಬಿಟ್ಟು ಒಣಗೋಗಿತ್ತು, ಅದನ್ನೆಲ್ಲ ಕಿತ್ತು ಅದ್ರ ಬುಡಕ್ಕೆ ಹಾಕ್ತೆ. ಬಿಕಾಸ್ ಅದೇ ಅದಕ್ಕೆ ಗೊಬ್ಬರ ಆಗುತ್ತೆ. ಅದಕ್ಕೆ ಒಣಗಿದ ಹೂಗಳನ್ನ ಹೇಗೆ ಕಿತ್ತಾಕುದ್ನೋ ಹಂಗೆ ಒಣಗಿದ ಎಲೆಗಳನ್ನ ಕಿತ್ತಿ ಅದ್ರ ಬುಡಕ್ ಹಾಕ್ತೀನಿ. ಮಳೆ ಬಿದ್ದು ಪಾಟ್ ಅಲ್ಲೆಲ್ಲ ನೀರ್ ನಿಂತಿತ್ತು, ಬೇರೆ ಪಾಟ್ ಗಳಲ್ಲೆಲ್ಲ ನೀರು ಆಚೆ ಬಂದ್ಬಿಟ್ಟಿತ್ತು. ಬಟ್ ಸ್ನೇಕ್ ಪ್ಲಾಂಟ್ ಪಾಟ್ ಅಲ್ಲಿ ಹಾಗೆ ಇತ್ತು. ಹಾಗೆ ಬಿಟ್ರೆ ಗಿಡನೂ ಕೊಳ್ತೋಗುತ್ತೆ, ಬೇರು ಕೊಳ್ತೋಗುತ್ತೆ ಅಂತ ನೀರ್ನೆಲ್ಲ ಚಲ್ದೆ. ತಿಂಡಿಗಂತ ಇವತ್ತು ಬಾತ್ ತಿಂದೆ. ತಿಂತ ನಂದ ಗೋಕುಲ ಸೀರಿಯಲ್ ನೋಡ್ತಾ ಇದ್ದೆ. ನನ್ಗಂತೂ ಈ ಸೀರಿಯಲ್ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆಲ್ಲ ಯಾರಿಗೆ ಈ ಸೀರಿಯಲ್ ತುಂಬಾ ಇಷ್ಟ ತಪ್ಪದೆ ನೋಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ಹೇರ್ ವಾಶ್ ಮಾಡ್ಬೇಕಿತ್ತು, ಸೊ ಫ್ಲಾಕ್ಸ್ ಸೀಡ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡೆ. ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಕಮೆಂಟ್ ಅಲ್ಲಿ ಕೇಳ್ಬೇಡಿ, ಬಿಕಾಸ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋಸ್ ನ ಶೇರ್ ಮಾಡಿದೀನಿ, ಚೆಕ್ಔಟ್ ಮಾಡಿ. ಅದಾದ್ಮೇಲೆ ಪಪಾಯ ಆಯ್ತು ಅಂತ ಅದನ್ನ ಕಟ್ ಮಾಡಿ ತಿನ್ಕೊಂಡೆ. ನಮ್ಮ ಮನೆಗೆ ಇಬ್ರು ಹೊಸ ಮೆಂಬರ್ಸ್ ಆಡ್ ಆಗಿದ್ದಾರೆ. ಇವ್ರಿಬ್ರೆ ನೋಡಿ ಅವರು. ಇವರಿಬ್ರು ಮೊಸರು ಲವರ್ಸ್. ಇವರಿಬ್ರು ಮೂತಿ ನೋಡ್ತಿದ್ರೇನೆ ಗೊತ್ತಾಗ್ಬಹುದು ಮೊಸರುನ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತವ್ರೆ ಅಂತ. ಇನ್ನ ಇವರಿಬ್ರಿಗೆ ಏನಂತ ಹೆಸರಿಡದ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನನ್ನ ರೂಮ್ ಅಲ್ಲಿ ಇರೋದು ಕನ್ನಡಿ ಒಡ್ದೋಗಿರೋ ಕನ್ನಡಿಲಿ ಮುಖ ನೋಡ್ಬಾರ್ದು ಅಂತ ಎಲ್ಲೋ ಕೇಳಿದ್ದೆ. ಬಟ್ ಯಾಕೆ ಅಂತ ರೀಸನ್ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕೆ ಬೇಕು ಸುಮ್ನೆ ಅನ್ಬಿಟ್ಟು ನ್ಯೂಸ್ ಪೇಪರ್ ಇಂದ ಕನ್ನಡಿನ ಕವರ್ ಮಾಡ್ಬಿಟ್ಟೆ. ಅದಾದ್ಮೇಲೆ ನನ್ನ ರೂಮ್ಗೆ ಈ ಕನ್ನಡಿ ಹಾಕೊಂಡೆ, ಚಿಕ್ಕದು ಆದ್ರೂ ಪರವಾಗಿಲ್ಲ. ಅದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡ್ದೆ. ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡ್ಬೋದು ಒಂದು ಆರ್ಟ್ ಮಾಡೋದಂತ ಒಂದ್ ಬೋರ್ಡ್ ಗೆ ಬ್ಲಾಕ್ ಪೇಂಟ್ ಮಾಡಿ ಇಟ್ಟಿದ್ದೆ. ಅದನ್ನ ಇವತ್ತು ಏನೇ ಆದ್ರೂ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿತಾ ಆರ್ಟ್ ಮಾಡಕ್ ಶುರು ಮಾಡಿ. ಇದನ್ನ ನೋಡಿ ನಿಮ್ಗೆ ಆಲ್ರೆಡಿ ಒಂದ್ ಐಡಿಯಾ ಬಂದಿರುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಈ ಆರ್ಟ್ ಮಾಡ್ಕೊಂಡು ಒಂದೆರಡು ಪಾಡ್ಕಾಸ್ಟ್ ಕೇಳಿದೆ. ಲಿಟರಲಿ ಇದನ್ನ ಮಾಡಕ್ಕೆ ನನಗೆ 2.5-3 hours ತಗೊಳ್ತು. ಆರ್ಟ್ ಹೇಗ್ ಬಂತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇನ್ನ ಕಾಮೆಂಟ್ಸ್ ಅಲ್ಲಿ ಸ್ಪ್ಲಿಟ್ ಎಂಡ್ಸ್ ಗೆ ಹೋಮ್ ರೆಮಿಡಿ ಹೇಳಿ ಅಂತ ಕೇಳಿದ್ರಿ. ನಾನ್ ಫಾಲೋ ಮಾಡೋ ರೂಟೀನ್ ಅಲ್ಲಿ ಇದು ಒಂದು ಅದಕ್ಕೆ ಹೆಲ್ಪ್ಫುಲ್ ಆಗಿದೆ, ಸೊ ಶೇರ್ ಮಾಡ್ತಾ ಇದ್ದೀನಿ. ನಮ್ಗೆ ಸ್ಪ್ಲಿಟ್ ಎಂಡ್ಸ್ ಆಗೋದು ಹೇರ್ಸ್ ಯಾವಾಗ ಎಕ್ಸ್ಟ್ರೀಮ್ ಡ್ರೈ ಇರುತ್ತೆ ಅವಾಗ, ಮತ್ತೆ ನಮ್ ಕೂದಲಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೆ ಇದ್ದಾಗ. ಸೊ ನೀವ್ ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀರಾ ಅವಾಗ ಒಂದೊಳ್ಳೆ ಕಂಡೀಷನರ್ ಮತ್ತೆ ಸೀರಮ್ ನ ಯೂಸ್ ಮಾಡಿ. ಅಟ್ ಲೀಸ್ಟ್ ಹೇರ್ ವಾಶ್ ಆದ್ಮೇಲೆ ಕೂದಲು ಸ್ವಲ್ಪ ವೆಟ್ ಇರುವಾಗ್ಲೇ ಅಲೋವೆರಾ ಜೆಲ್ ನ ಲೆನ್ಸ್ ಮಾತ್ರ ಅಪ್ಲೈ ಮಾಡಿ. ನಿಮ್ಮ ಹತ್ರ ಏನಾದ್ರೂ ಸೀರಮ್ ಇತ್ತು ಅಂತ ಅಂದ್ರೆ ಅದ್ರ ಜೊತೆ ಅಲೋವೆರಾ ಜೆಲ್ ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇದರಿಂದ ನಿಮ್ ಕೂದಲು ಎಷ್ಟು ಶೈನಿಂಗ್ ಆಗಿ ಹೈಡ್ರೇಟ್ ಆಗಿ ಕಾಣುತ್ತೆ ಗೊತ್ತಾ. ಮೇನ್ ಆಗಿ ನಿಮ್ಮ ಕೂದಲು ತುದಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದ್ರ ಜೊತೆಗೆ ಹೋಮ್ ರೆಮಿಡೀಸ್ ಶೇರ್ ಮಾಡ್ತೀನಿ, ಸ್ಟೇ ಟ್ಯೂನ್. ಸಂಜೆ ಆಗ್ತಿದಂಗೆ ಒಂದು ಸೀಡ್ಸ್ ಲಡ್ಡು ತಿನ್ಕೊಂಡೆ. ನೈಟ್ ಊಟಕ್ಕೆ ಇವತ್ತು ಆಸ್ ಯೂಶುವಲ್ ಮುದ್ದೆ ಮತ್ತೆ ಸಾಂಬಾರ್, ಜೊತೆಗೆ ನೆಂಚ್ಕೊಳ್ಳೋಕೆ ಮಾವಿನ ಹಣ್ಣು ತಿಂದೆ. ನಿಮ್ಗೆ ನೆನಪಿದ್ಯಾ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಮಾವಿನ ಹಣ್ಣು ತಿಂದು ಈ ತರ ವಾಟೆನೆಲ್ಲ ಚೆನ್ನಾಗಿ ಕವರಿ ಅದನ್ನ ಇಟ್ಕೊಂಡು ವಾಟೆ ಯಾರ ಮೇಲೆ ಕಣ್ಣು ಅಂತ ಕೇಳಿ ಯಾರ ಹೆಸರು ಹೇಳ್ತಾರೆ ಅವ್ರಿಗೆ ಹಾಕೊಂಡು ಹೊಡಿತಾ ಇದ್ದು. ನಿಮ್ಗೂ ಇದೆಲ್ಲ ನೆನಪಿದ್ಯಾ, ಮಾಡಿದೀರಾ ಇಲ್ವಾ ಅನ್ನೋದ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.